ರಾಮೇಶ್ವರಂ ಕೆಫೆ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬಗೆದಷ್ಟು ಕರಾಳ ಸತ್ಯಗಳು ಹೊರಗಡೆ ಬರ್ತಾನೆ ಇದೆ. ಈ ಶಂಕಿತರಿಗೆ ಸಂಬಂಧಪಟ್ಟ ಹಾಗೆ ಎಕ್ಸ್ಕ್ಲೂಸಿವ್ ದೃಶ್ಯವೊಂದು ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಇದೆ. ಏನದು ನೋಡಿ. ರಿಪಬ್ಲಿಕ್ ಕನ್ನಡದಲ್ಲಿ ಬಾಂಬರ್ ಎಕ್ಸ್ಕ್ಲೂಸಿವ್ ದೃಶ್ಯ. ಬೆಂಗಳೂರಲ್ಲಿ ಬಾಂಬ್, ಕೋಲ್ಕತ್ತಾದಲ್ಲಿ ರೂಮ್ ಬುಕ್. ಬೆಂಗಳೂರು ರಾಮೇಶ್ವರ ಕೆಫೆ ಸ್ಫೋಟ ಪ್ರಕರಣದ ತನಿಖೆಯನ್ನ ಎನ್ಐಎ ಅಧಿಕಾರಿಗಳು ಚುರುಕುಗೊಳಿಸಿದ್ದಾರೆ. ಬಗೆದಷ್ಟು ಶಂಕಿತರ ಕರಾಳ ಸತ್ಯ ಬಟ್ಟ ಬಯಲಾಗ್ತಿದೆ. ಇದೀಗ ಬಾಂಬರ್ಗಳಿಗೆ ಸಂಬಂಧಿಸಿದ ಎಲ್ಲೂ ಇಲ್ಲದ ಎಕ್ಸ್ಕ್ಲೂಸಿವ್ ಸಿಸಿಟಿವಿ ದೃಶ್ಯಗಳು ನಿಮ್ಮ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಕೆಫೆಯನ್ನ ಸ್ಫೋಟಿಸಿದ ಬಾಂಬರ್ಗಳು ನಕಲಿ ಆಧಾರ್ ಕಾರ್ಡ್ ಮೂಲಕ ಊರೂರು ತಿರುಗುತ್ತಿದ್ದಾರೆ. ಕರ್ನಾಟಕ, ತೆಲಂಗಾಣ, ಕೇರಳದ ಬಳಿಕ ಪಶ್ಚಿಮ ಬಂಗಾಳದಲ್ಲಿ ನಕಲಿ ಆಧಾರ್ ಐಡಿ ಮೂಲಕ ಹೋಟೆಲ್ನಲ್ಲಿ ತಂಗಿದ್ದು ಬಟಾ ಬಯಲಾಗಿದೆ. ಇಬ್ಬರು ಶಂಕಿತರು ನಕಲಿ ಐಡಿ ಬಳಸಿ ರೂಮ್ ಬುಕ್ ಮಾಡಿದ್ದ ಸಿಸಿಟಿವಿ ದೃಶ್ಯಗಳು ಲಭ್ಯವಾಗಿದೆ. ಕೋಲ್ಕತ್ತಾದ ಹೋಟೆಲ್ನಲ್ಲಿ ಅಬ್ದುಲ್ ಮತೀನ್ ತಾಹಾ ಶಾಜಿಬ್ ರೂಮ್ ಬುಕ್ ಮಾಡಿದ್ದಾರೆ. ಡ್ರೀಮ್ ಗೆಸ್ಟ್ ಹೌಸ್ನಲ್ಲಿ ರೂಮ್ ನಂಬರ್ 203 ಅಲ್ಲಿ ಇಬ್ಬರು ಶಂಕಿತರು ವಾಸ್ತವ್ಯ ಹೂಡಿದ್ದರು. ಇದರಲ್ಲಿ ಶಂಕಿತ ಅಬ್ದುಲ್ ಮತೀನ್ ಕಲಬುರಗಿಯ ಅನ್ಮುಲ್ ಕುಲಕರ್ಣಿ ಆಧಾರ್ ಕಾರ್ಡ್ನಲ್ಲಿ ರೂಮ್ ಬುಕ್ ಮಾಡಿದ್ದು ಬಟಾ ಬಯಲಾಗಿದೆ. ಇನ್ನೊಬ್ಬ ಮುಂಬೈ ಮೂಲದ ನಕಲಿ ಐಡಿಯನ್ನ ಬಳಸಿಕೊಂಡು ರೂಮ್ ಬುಕ್ ಮಾಡಿದ್ದನು. ನಮ್ಮ ಟೀಮ್ ಆ ಅಡ್ರೆಸ್ ಹುಡುಕಿಕೊಂಡು ಸ್ಥಳಕ್ಕೆ ಹೋದಾಗ ನಮಗೆ ಎದುರಾದ ಸತ್ಯ ಇದು. ಲಾಡ್ಜಲ್ಲಿ ರೂಮನ್ನು ಪಡೆದಿದ್ದ. ಕಲಬುರಗಿ ನಗರದ ವರ್ಧಾ ನಗರದಲ್ಲಿರುವಂಥ ಅನ್ಮುಲ್ ಅನ್ನುವಂಥ ಯುವಕನ ಮನೆಯ ಅಡ್ರೆಸ್ಸನ್ನು ನೀಡಿ ಆ ಒಂದು ಲಾಡ್ಜ್ ರೂಮನ್ನು ಪಡೆದುಕೊಂಡಿರುವಂಥದ್ದು. ಯುವಕ ವಾಸ ಮಾಡ್ತಾ ಇದ್ದ. ಆದರೆ ಕಳೆದ ಸುಮಾರು ವರ್ಷಗಳಿಂದ ಆ ಯುವಕ ಬೆಂಗಳೂರಿನಲ್ಲಿ ಸಾಫ್ಟ್ವೇರ್ ಟೆಕ್ಕಿಯಾಗಿ ಕೆಲಸ ಮಾಡ್ತಾ ಇದ್ದ. ಆತನ ಒಂದು ಅಡ್ರೆಸ್ ಪ್ರೂಫ್ ಆಧಾರ್ ಕಾರ್ಡನ್ನು ಬಳಸಿಕೊಂಡು ಈ ಅಬ್ದುಲ್ ಮತೀನ್ ತಾಹಾ ಅನ್ನುವಂಥ ಏನು ಶಂಕಿತ ಉಗ್ರ ಏನಿದ್ದಾನೆ ಆತ ಕಲ್ಕತ್ತಾದಲ್ಲಿ ಆ ಒಂದು ಲಾಡ್ಜಲ್ಲಿ ರೂಮನ್ನು ಪಡೆದುಕೊಂಡಿರುವಂಥದ್ದು. ಇದೀಗ ಅನ್ಮೋಲ್ ಕುಲಕರ್ಣಿ ಆಧಾರ್ ಅಬ್ದುಲ್ ಮತೀನ್ ಸಿಕ್ಕಿದ್ದು ಹೇಗೆ ಎಂಬ ಪ್ರಶ್ನೆಯೂ ಎದ್ದಿದೆ. ಒಟ್ಟಾರೆ ಶಂಕಿತರ ಸಂಪೂರ್ಣ ಸತ್ಯ ಪೂರ್ಣ ತನಿಖೆಯ ಬಳಿಕವೇ ಹೊರಬೀಳಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ. ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಗಿದೆ. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.